ಗುರುಭ್ಯೋ ನಮಃ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ. ಆಪಾದಮೌಳಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಕಳೆದ ಸಂಚಿಕೆಯಲ್ಲಿ ಉತ್ಥಾನ ದ್ವಾದಶಿಯ ಹಿನ್ನೆಲೆಯನ್ನು, ಉತ್ಥಾನ ದ್ವಾದಶಿ ದಿನ ಆಚರಣೆ ಮಾಡಬೇಕಾಗಿರುವಂತಹ ಕರ್ಮದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಕೊನೆಯಲ್ಲಿ ಉತ್ಥಾನ ದ್ವಾದಶಿಯ ಸಾಯಂಕಾಲದಲ್ಲಿ ಭಗವಂತನಿಗೆ ಲಕ್ಷ್ಮೀ ಸ್ವರೂಪಳಾಗಿರುವಂತಹ, ಲಕ್ಷ್ಮಿಯ ವಿಶೇಷ ಸನ್ನಿಧಾನದಿಂದ ಕೂಡಿರುವಂತಹ ತುಳಸಿಯ ಜೊತೆಗೆ ವಿವಾಹವನ್ನು ಮಾಡಿಕೊಡಬೇಕು ಅಂತನೋ ವಿಷಯವನ್ನು ಕೇಳಿದ್ದೇವೆ. ತುಳಸಿಯ ಜೊತೆಗೆ ಭಗವಂತನ ವಿವಾಹವನ್ನು ಮಾಡಬೇಕು ಅಂತಂದರೆ ತುಳಸಿ ಯಾರು, ತುಳಸಿಯ ಬಗ್ಗೆ ಶ್ರೀಮದಾಚಾರ್ಯರು ಏನು ಹೇಳಿದ್ದಾರೆ, ತುಳಸಿಯ ಜನನ ಅಂತನ್ನೋದು ಹೇಗೆ ಆಗಿದೆ, ತುಳಸಿಯನ್ನು ಯಾವ ಯಾವ ಸಂದರ್ಭಗಳಲ್ಲಿ ಹೇಗೆ ಬಳಸಬೇಕು, ಅದನ್ನು ಈ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ದೇವತೆಗಳು ಹಾಗೂ ಅಸುರರು ಸೇರಿ ಸಮುದ್ರ ಮಥನವನ್ನು ಮಾಡಿದರು. ಆ ಸಮುದ್ರ ಮಥನ ಕಾಲದಲ್ಲಿ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಹಾಲಾಹಲ ವಿಷ, ಕೊನೆಯದಾಗಿ ಅಮೃತ ಕಲಶ ಇತ್ಯಾದಿಗಳು ಮೇಲೆ ಬಂದಿವೆ. ಧನ್ವಂತರಿ ರೂಪಿಯಾಗಿರುವಂತಹ ಭಗವಂತ ಅಮೃತ ಕಲಶವನ್ನು ಹಿಡಿದು ಮೇಲೆ ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಭಗವಂತನ ಕಣ್ಣಿನಿಂದ ಅಮೃತ ಭಾಷ್ಪ ಅಂತನ್ನೋದು, ಆನಂದ ಭಾಷ್ಪ ಅಂತನ್ನೋದು ಬರ್ತದೆ. ಆ ಆನಂದ ಭಾಷ್ಪ ಅಂತನ್ನೋದು ಅಮೃತ ಕಲಶದಲ್ಲಿ ಸೇರಿ ನೆಲದ ಮೇಲೆ ಬೀಳುತ್ತದೆ. ಬಿದ್ದಾಗ ಅದು ಒಂದು ಗಿಡವಾಗಿ ಹುಟ್ಟಿತು. ಅದೇ ಶ್ರೀ ತುಳಸಿ ಗಿಡ. ಪರಮಾತ್ಮನ ಕಣ್ಣಿನಿಂದ ಬಂದು ಅಮೃತ ಕಲಶದ ಸಂಪರ್ಕ ಅಂತನ್ನೋದು ಪಡೆದಿದೆ ಅಂದ ಮೇಲೆ ಅದರ ಭಾಗ್ಯವನ್ನು ಏನಂತ ವರ್ಣನೆ ಮಾಡೋದು. ಭಗವಂತನ ವಿಶೇಷವಾಗಿರತಕ್ಕಂತಹ ಅನುಗ್ರಹ, ಅಮೃತ ಕಲಶದ ಸಂಪರ್ಕ, ಇವು ತುಳಸಿಯನ್ನು ಅತ್ಯಂತ ಶ್ರೇಷ್ಠವಾಗಿ ಮಾಡಿವೆ. ಅಷ್ಟೇ ಅಲ್ಲದೆ ಪರಮಾತ್ಮನ ವಿಶೇಷವಾಗಿರುವಂತಹ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ ಅಂತನ್ನುವ ಕಾರಣದಿಂದಲೇ ಸಕಲ ತೀರ್ಥಾಭಿಮಾನಿ ದೇವತೆಗಳ ಸಾನ್ನಿಧ್ಯವೂ ಕೂಡ ಇದರಲ್ಲಿ ಉಂಟಾಯಿತು. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಎಂಬುದಾಗಿ ಹೇಳುತ್ತಾರೆ. ಇಂತಹ ತುಳಸಿಗೆ ದಾಮೋದರನ ಜೊತೆಗೆ ವಿವಾಹವನ್ನು ಕಾರ್ತಿಕ ಮಾಸ ಉತ್ಥಾನ ದ್ವಾದಶಿ ದಿನ ಆಯಿತು ಅಂತನ್ನೋದನ್ನು ಕೂಡ ನಾವು ಕೇಳುತ್ತೇವೆ. ತುಳಸಿ ಯಾರು ಅಂತಂದರೆ, ಲಕ್ಷ್ಮೀದೇವಿಗೆ ತುಳಸಿ ಎಂಬ ಒಂದು ರೂಪವಿದೆ. ಈ ರೂಪದಿಂದ ನಿರಂತರ ಭಗವಂತನ ಪಾದದ ಧೂಳನ್ನು ಧಾರಣೆ ಮಾಡ್ತಾ ಇರ್ತಾಳೆ. ತುಳಸಿಯೇ ಜಾಂಬವತಿ ಎಂಬುದಾಗಿ ಪುರಾಣಗಳು ಕೂಡ ಕೊಂಡಾಡ್ತಾ ಇವೆ. ತುಳಸಿ ಜಾಂಬವತಿ ಸಾಕ್ಷಾತ್ ಎಂಬ ಪ್ರಮಾಣ ಇದಕ್ಕೆ ಪೂರಕವಾಗಿದೆ. 6ನೇ ಕಕ್ಷದಲ್ಲಿರುವಂತಹ ಜಾಂಬವತಿಯೇ ಸಮುದ್ರ ಮಥನದ ಸಂದರ್ಭದಲ್ಲಿ ತುಳಸಿಯಾಗಿ ಹುಟ್ಟಿದ್ದಾಳೆ. ಶ್ರೀಕೃಷ್ಣನ ಅವತಾರದಲ್ಲಿ ಷಣ್ಮಹಿಷಿಯರು ಅಂತ ನಾವು ಏನು ಕೇಳ್ತೀವಿ, ಆ ಷಣ್ಮಹಿಷಿಯರಲ್ಲಿ ಒಬ್ಬರಾಗಿರುವಂತಹ ಜಾಂಬವತಿ, ಅವಳೇ ಸಮುದ್ರ ಮಥನ ಕಾಲದಲ್ಲಿ ತುಳಸಿಯಾಗಿ ಹುಟ್ಟಿದ್ದು ಎಂಬುದಾಗಿ ತಿಳಿಯಬೇಕು. ತುಳಸಿಯ ಬಗ್ಗೆ ಶ್ರೀಮದಾಚಾರ್ಯರು ಏನಾದರೂ ಹೇಳಿದ್ದಾರಾ ಅಂತ ಪ್ರಶ್ನೆ ಬಂದರೆ, ತುಳಸಿಯ ವಿಷಯದಲ್ಲಿ ಅಧಿಕೃತವಾಗಿ ಶ್ರೀಮದಾಚಾರ್ಯರ ಮಾತಿನಂತೆ ತುಳಸಿ ಎಂಬುವವಳು ಸಾಕ್ಷಾತ್ ಲಕ್ಷ್ಮಿಯಲ್ಲ, ಆದರೆ ತಪಸ್ಸಿನ ಪ್ರಭಾವದಿಂದಾಗಿ ಲಕ್ಷ್ಮಿಯ ನಿತ್ಯ ಸನ್ನಿಧಾನವನ್ನು ಹೊಂದಿದ್ದಾಳೆ. ಇದಕ್ಕೆ ಆಧಾರ ಭಾಗವತದ 3ಯ ಸ್ಕಂದದಲ್ಲಿ 17ನೇ ಅಧ್ಯಾಯ 16-17ನೇ ಅಧ್ಯಾಯದಲ್ಲಿ ವೈಕುಂಠ ವರ್ಣನೆ ಅಂತನ್ನೋದು ಬರ್ತದೆ. ಆ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಹೀಗೆ ಹೇಳ್ತಾರೆ: ತಿರಶ್ಚೀನಾಃ ಸ್ಥಾವರಾಶ್ಚ ಸರ್ವೇ ಜ್ಞಾನಾದ್ ವಿಕುಂಠಗಾಃ ಅಮುಕ್ತ ಮುಕ್ತಿಮಾಯಾಂತಿ ನಿಯಮಾತ್ ಕರ್ಮಣಕ್ಷಯೇ ಎಂಬುದಾಗಿ.
ತಿರ್ಯಕ್ ಪ್ರಾಣಿಗಳೆನಿಸಿರುವಂತಹ ಪಾರಿವಾಳ ಮೊದಲಾಗಿರುವಂತಹ ಪಕ್ಷಿಗಳು, ಸ್ಥಾವರಗಳು ಎನಿಸಿರುವಂತಹ ಮಂದಾರ, ತುಳಸಿ ಮೊದಲಾಗಿರತಕ್ಕಂಥವುಗಳು ಅಪರೋಕ್ಷ ಜ್ಞಾನವನ್ನು ಪಡೆದಿವೆ. ಆದ್ದರಿಂದಾಗಿ ವೈಕುಂಠದ ಅಮುಕ್ತ ಸ್ಥಾನದಲ್ಲಿ ಪ್ರವೇಶ ಪಡೆದಿರುವಂತಹ ಅಮುಕ್ತ ಜೀವರೆನಿಸಿದ್ದಾರೆ. ಇವುಗಳು ಪ್ರಾರಬ್ಧ ಕರ್ಮವನ್ನು ಕಳೆದುಕೊಂಡು ಮುಕ್ತಿ ಹೊಂದುತ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಇಲ್ಲಿ ಪ್ರಾರಬ್ಧ ಕರ್ಮವನ್ನು ಹೇಳಿದ್ದರಿಂದಾಗಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳು ಅಂತ ಹೇಳಲಿಕ್ಕೆ ಬರೋದಿಲ್ಲ ತುಳಸಿಯು. ಆದ್ದರಿಂದಾಗಿ ತುಳಸಿಯಲ್ಲಿ ವಿಶೇಷ ಲಕ್ಷ್ಮೀದೇವಿಯ ಸನ್ನಿಧಾನವಿದೆ ಎಂಬುದಾಗಿ ಚಿಂತನೆ ಮಾಡಬೇಕು. ಮುಂದಿನ ಪದ್ಯದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಶ್ರೀಮದಾಚಾರ್ಯರು ಕೊಡುತ್ತಾರೆ. ಅಲ್ಲಿ ಸ್ಪಷ್ಟವಾಗ್ತದೆ. ಮಂದಾರ ಕುಂದ ಕುರಬೋತ್ಪಲ ಚಂಪಕೋರ್ಣ ಪುನ್ನಾಗ ನಾಗ ಬಕುಲಾಂಬುಜ ಪಾರಿಜಾತಾಃ ಗಂಧೇರ್ಚಿತೆ ತುಳಸಿಕಾಭರಣೇನ ತಸ್ಯಾಃ ಯಸ್ಮಿನ್ಸ್ತಪಸ್ಸುಮನಸೋ ಬಹುಮಾನಯಂತಿ. ಭಗವಂತನ ಭಕ್ತರು ವೈಕುಂಠದಲ್ಲಿ ಭಗವಂತನ ಪಾದಗಳನ್ನು ಮಂದಾರ, ಮಲ್ಲಿಗೆ, ಕುರಬ, ನೈದಿಲೆ, ಸಂಪಿಗೆ, ಕರವೀರ, ಪುನ್ನಾಗ, ನಾಗಕೇಸರ, ವಕುಳ, ಕಮಲ, ಪಾರಿಜಾತ ಮೊದಲಾಗಿರತಕ್ಕಂತಹ ಪುಷ್ಪಗಳಿಂದ ಮತ್ತು ವಿಶೇಷವಾಗಿ ತುಳಸಿಯಿಂದಲೂ ಕೂಡ ಪೂಜೆಯನ್ನು ಮಾಡ್ತಾರೆ. ಆದರೆ ಭಗವಂತ ಮಾತ್ರ ಸ್ವತಃ ತಾನು ತನ್ನ ಕೈಯಿಂದ ತುಳಸಿಯನ್ನು ಸ್ವೀಕಾರ ಮಾಡಿ ತುಳಸಿ ಮಾಲೆಯನ್ನು ತೆಗೆದುಕೊಂಡು ತನ್ನ ಕೊರಳಲ್ಲಿ ಧಾರಣೆ ಮಾಡ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಇದನ್ನು ಕಂಡಿರತಕ್ಕಂತಹ ಎಲ್ಲ ಪುಷ್ಪಾಭಿಮಾನಿ ದೇವತೆಗಳು ತುಳಸಿ ಯಾವ ಜನ್ಮದಲ್ಲಿ ಯಾವ ಪುಣ್ಯವನ್ನು ಮಾಡಿದ್ದಾಳೆಯೋ, ತುಳಸಿ ಮಾಡಿರುವಂತಹ ತಪಸ್ಸು ದೊಡ್ಡದು ಎಂಬುದಾಗಿ ತುಳಸಿಯನ್ನು ಗೌರವಿಸುತ್ತಾರೆ ಅಂತ ಹೇಳಿದ್ದಾರೆ. ಇನ್ನೂ ವಿವರಣೆ ಮಾಡ್ತಾರೆ ಅದೇ ಪದ್ಯಕ್ಕೆ ಮುಂದೆ. ಭಕ್ತೈ ಅರ್ಚಿತೆ ಸತಿ ಭಗವತಾ ತುಳಸಿಕಾಭರಣೆ ಕೃತೆ ತಸ್ಯಾಹ ಗಂಧಾರ್ಥಂ ತಪೋ ಬಹುಮಾನಯಂತಿ. ಭಕ್ತರು ಪೂಜೆ ಮಾಡಿದ ಅನಂತರ ಭಗವಂತ ತುಳಸಿಯನ್ನು ಸನ್ಮಾನ ಮಾಡಿದ, ಗೌರವಿಸಿದ, ಬಹುಮಾನ ಮಾಡಿದ. ಅದನ್ನು ಕಂಡು ಮಂದಾರಾದಿ ಪುಷ್ಪಗಳು ತುಳಸಿಯ ತಪಸ್ಸನ್ನು ಸ್ತೋತ್ರ ಮಾಡುತ್ತವೆ. ಇದರಿಂದ ಭಗವಂತನ ವಿಶೇಷವಾಗಿರತಕ್ಕಂತಹ ಅನುಗ್ರಹಕ್ಕೆ ಪಾತ್ರಳಾಗುವಂತಹ ತಪಸ್ಸನ್ನು ತುಳಸಿ ಮಾಡಿದ್ದಾಳೆ ಎಂಬುದಾಗಿ ತಿಳಿದು ಬರ್ತದೆ. ಶ್ರೀಕೃಷ್ಣ ಪರಮಾತ್ಮ ನಿತ್ಯದಲ್ಲಿ ಕೊಳಲಲ್ಲಿ ತನ್ನ ತುಟಿಯನ್ನು ಇಟ್ಟು ಊದುತ್ತಿದ್ದ ಅಂತನ್ನುವ ಕಥೆಯನ್ನು ಭಾಗವತದಲ್ಲಿ ನಾವು ಕೇಳ್ತೇವೆ. ಅಲ್ಲೊಂದು ಪ್ರಶ್ನೆ, ಸಂಶಯ ಬರ್ತದೆ. ಕೃಷ್ಣನ ತುಟಿ ಮುಟ್ಟುವಂತಹ ಯೋಗ್ಯತೆ ಬಿದಿರಿಗೆ ಹೇಗೆ ಬಂತು ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉತ್ತರವನ್ನು ಕೊಡ್ತಾರೆ. ಶ್ರೀದೇವಿ ವೇಣುಮಾಶ್ರಿತ್ಯ ರೇಮೇ ಕೃಷ್ಣ ಮುಖಾಂಬುಜೆ ಎಂಬುದಾಗಿ ಹೇಳ್ತಾರೆ. ಲಕ್ಷ್ಮೀದೇವಿಯೇ ಆ ಒಂದು ವೇಣುವಿನಲ್ಲಿ ಸನ್ನಿಹಿತಳಾಗಿ ಕುಳಿತದ್ದರಿಂದಾಗಿ ಬಿದಿರು ತುಟಿ ಮುಟ್ಟುವಂತಾಯಿತು. ಇದು ಒಂದು ಲಕ್ಷ್ಮೀದೇವಿಯ ವಿಹಾರ ಎಂಬುದಾಗಿ ಹೇಳಿದ್ದಾರೆ. ಅದೇ ದೃಷ್ಟಾಂತವನ್ನಿಟ್ಟುಕೊಂಡು ಈ ಸಂದರ್ಭದಲ್ಲೂ ಕೂಡ ನಾವು ಹೀಗೆ ಚಿಂತನೆ ಮಾಡಬಹುದು. ತುಳಸಿಯಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನವಿದೆ ಎಂಬುದಾಗಿ ತಿಳಿಯಬೇಕು. ತುಳಸಿಯನ್ನು ಲಕ್ಷ್ಮೀದೇವಿಯು ಕೂಡ ಧಾರಣೆ ಮಾಡಿದ್ದಾಳೆ. ಸೀತಾದೇವಿಯು ಕೂಡ ನಿತ್ಯದಲ್ಲಿ ತುಳಸಿಯನ್ನು ಪೂಜಿಸಿದ್ದಾಳೆ ಅಂತನ್ನುವುದು ನಮಗೆ ರಾಮಾಯಣದಲ್ಲಿ ಕಂಡುಬರ್ತದೆ. ಹೀಗೆ ವಿಶೇಷವಾಗಿ ಲಕ್ಷ್ಮೀದೇವಿಯ ಸನ್ನಿಧಾನವಂತೂ ತುಳಸಿಯಲ್ಲಿ ಇದೆ ಅಂತನ್ನುವುದಕ್ಕೆ ಎರಡನೇ ಮಾತಿಲ್ಲ. ಇನ್ನು ಕೆಳಗಿನ ಕಕ್ಷೆಯಲ್ಲಿರ್ತಕ್ಕಂತಹ ಜಾಂಬವತಿಗೆ ತುಳಸಿ ರೂಪ ಅಂತನ್ನೋದು ಇದೆ ಅಂತ ಅಂದ ಮೇಲೆ ಅವಳಿಗಿಂತ ಉತ್ತಮರಾಗಿರತಕ್ಕಂತಹ ಸರಸ್ವತಿ ಭಾರತೀಯರಿಗೂ ಕೂಡ ತುಳಸಿ ಎಂಬ ರೂಪ ಇದ್ದೇ ಇರುತ್ತದೆ. ಲಕ್ಷ್ಮೀದೇವಿಯು ಕೂಡ ತುಳಸಿ ಎಂಬ ರೂಪವನ್ನು ಧಾರಣೆ ಮಾಡಿ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಹೀಗೆ ಶ್ರೀಮದಾಚಾರ್ಯರ ಸಿದ್ಧಾಂತದ ಚೌಕಟ್ಟಿನಲ್ಲಿ ನಾವು ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಜಗತ್ತಿನಲ್ಲಿ ಕಂಡುಬರುವಂತಹ ಪ್ರತಿಯೊಂದು ತುಳಸಿ ಗಿಡದಲ್ಲಿ ನಿರ್ದಿಷ್ಟ ಜೀವ, ಅದರೊಳಗೆ 6ನೇ ಕಕ್ಷದ ಜಾಂಬವತಿ, ಆಕೆಯಲ್ಲಿ ಮುಖ್ಯ ಪ್ರಾಣದೇವರು, ತದಂತರ್ಗತ ತುಳಸಿ ರೂಪಗಳಾಗಿರುವಂತಹ ಲಕ್ಷ್ಮೀ ಸಹಿತ ದಾಮೋದರ ಎಂಬುದಾಗಿ ನಾವು ಚಿಂತನೆ ಮಾಡಿದಾಗ ನಮಗೆ ಸರಿಯಾಗಿರತಕ್ಕಂತಹ ದಾರಿ ಅಂತನ್ನೋದು ಸಿಗುತ್ತದೆ. ಇದರಿಂದ ತುಳಸಿ ಪ್ರೀತಳಾಗ್ತಾಳೆ, ಭಗವಂತನೂ ಪ್ರೀತಳಾಗ್ತಾನೆ, ಲಕ್ಷ್ಮೀದೇವಿಯು ಕೂಡ ಪ್ರೀತಳಾಗ್ತಾಳೆ.
ಹೀಗೆ ತುಳಸಿಯ ಬಗ್ಗೆ ಶ್ರೀಮದಾಚಾರ್ಯರು ಬೆಳಕನ್ನು ಚೆಲ್ಲಿದ್ದಾರೆ ಎಂಬುದಾಗಿ ಚಿಂತನೆ ಮಾಡಬೇಕು. ತುಳಸಿಗೆ ಯಾವಾಗ ಪೂಜೆ ಮಾಡಬೇಕು? ಯಾವಾಗ ಪೂಜೆ ಮಾಡಬೇಕು ಅಂತಂದರೆ ಪ್ರತಿನಿತ್ಯ ದೇವರ ಪೂಜೆ ಆದ ನಂತರ ತುಳಸಿಯ ಪೂಜೆಯನ್ನು ಮಾಡುವಂತಹ ಸಂಪ್ರದಾಯ ಬಂದಿದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ಮಾಡಿದ್ದು ಕಂಡಿದ್ದೇವೆ, ನಾವು ಕೂಡ ಹಾಗೆ ಮಾಡ್ತೇವೆ. ಉತ್ಥಾನ ದ್ವಾದಶಿಯ ದಿನವಂತರೂ ವಿಶೇಷವಾಗಿ ತುಳಸಿ ದೇವಿಗೆ ಪೂಜೆಯನ್ನು ಮಾಡಬೇಕು. ಕೆಲವರು ಜನ ಹೇಳ್ತಾರೆ, ಏಕಾದಶಿ ದಿನ ನಾವು ಉಪವಾಸದಿಂದ ಇರ್ತೇವೆ, ಆದ್ದರಿಂದ ತುಳಸಿಗೂ ನೀರು ಹಾಕಬಾರದು ಅಂತ ಹೇಳ್ತಾರೆ. ಹಾಗೇನಿಲ್ಲ. ಏಕಾದಶಿ ದಿವಸ ತುಳಸಿಗೆ ಪೂಜೆ ಇಲ್ಲ. ಪೂಜೆ ಇಲ್ಲದೇ ಇದ್ದರೂ ಕೂಡ ನೀರನ್ನು ಹಾಕಲಿಕ್ಕೇನು ಅಡ್ಡಿ ಇಲ್ಲ, ನೀರನ್ನು ಹಾಕ್ಬೋದು. ಸ್ತ್ರೀಯರು ಶುದ್ಧರಾಗಿ ತುಳಸಿ ಗಿಡವನ್ನು ಮುಟ್ಬೋದು, ಸ್ಪರ್ಶ ಮಾಡಬಹುದು. ಆದರೆ ಅದನ್ನು ಪೂಜೆಗೆ ತೆಗೆಯುವಂತೆ ಇಲ್ಲ. ಗಂಡ ಪೂಜೆ ಮಾಡ್ತಾ ಇರ್ತಾನೆ, ಆ ಸಂದರ್ಭದಲ್ಲಿ ಹೆಂಡತಿ ಒಂದು 4 ದಳವನ್ನು ತೆಗೆದು ಗಂಡನಿಗೆ ಕೊಟ್ಟು ದೇವರಿಗೆ ಸಮರ್ಪಣೆ ಮಾಡುವಂತೆ ಹೇಳ್ತಾಳೆ ಅಂತಂದರೆ ಹಾಗೆ ಮಾಡಬಾರ್ದು. ಸ್ಪರ್ಶ ಮಾಡಲಿಕ್ಕೆ ಆಜ್ಞೆಯನ್ನು ಕೊಟ್ಟಿದೆ, ಬೇಡಲಿಕ್ಕೆ ಆಜ್ಞೆಯನ್ನು ಕೊಟ್ಟಿದೆ. ಆದರೆ ಪೂಜೆಗಾಗಿ ತೆಗೆಯುವಂತಹ ಪದ್ಧತಿ ಮಾತ್ರ ಇಲ್ಲ, ತೆಗೆಯಬಾರದು ಎಂಬುದಾಗಿ ಹೇಳಿದ್ದಾರೆ. ಇನ್ನು ಸ್ತ್ರೀಯರು ವಿಶೇಷವಾಗಿ ತುಳಸಿಗೆ ನಮಸ್ಕಾರ ಮಾಡಲೇಬೇಕು. ತಾವು ಗೋಪಿ ಚಂದನ ಧಾರಣೆ ಮಾಡಿ, ಮುದ್ರೆಗಳನ್ನು ಧಾರಣೆ ಮಾಡಿ ಏನು ಗುರುಮಂತ್ರ ಮಾಡ್ತೀವಿ, ಗುರುಮಂತ್ರ ಮಾಡಿ ಆದ ಮೇಲೆ ಅನಂತರ ತುಳಸಿಗೆ ನಮಸ್ಕಾರ ಮಾಡಲೇಬೇಕು. ತುಳಸಿಗೆ ನಮಸ್ಕಾರವನ್ನು ಮಾಡದೇ ಇದ್ದರೆ ಕರ್ಮಶುದ್ಧಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಯಾವುದೇ ವಿಧವಾಗಿರುವಂತಹ ಕರ್ಮವನ್ನು ಮಾಡಿದರೂ ಕೂಡ ಅದು ಫಲವನ್ನು ಕೊಡೋದಿಲ್ಲ. ಸ್ನಾನ ಮಾಡದೆ ಪುರುಷರಿಗೆ ಹೇಳುವಂತಹ ವಿಷಯ ಇದು. ಸ್ನಾನವನ್ನು ಮಾಡದೆ ತುಳಸಿಯನ್ನು ಸರ್ವಥಾ ತೆಗಿಬಾರ್ದು. ಈಗಾಗಲೇ ಒಂದು ವಿಷಯವನ್ನು ಹೇಳಿದ್ದೇನೆ. ದೀಪವನ್ನು ಹಚ್ತಾ ಇರುವಂತಹ ಸಂದರ್ಭದಲ್ಲಿ ತುಳಸಿ ಕಾಷ್ಟದಿಂದಲೇ ದೀಪವನ್ನು ಹಚ್ಚಬೇಕು. ಕಡ್ಡಿಯಿಂದ ಸರ್ವಥಾ ದೀಪವನ್ನು ಹಚ್ಚುವುದು ಸರಿಯಲ್ಲ. ಒಂದು ಕಿವಿ ಮಾತು ಹೇಳ್ತೇನೆ ನಿಮಗೆ. ತುಳಸಿ ಕಾಷ್ಟದಿಂದ ದೇವರಿಗೆ ದೀಪವನ್ನು ಹಚ್ಚುವುದರಿಂದ 1,00,000 ದೀಪವನ್ನು ಹಚ್ಚಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಬರುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಅದರಿಂದ ಸುಲಭವಾಗಿ ಪುಣ್ಯ ಸಿಗ್ತಾ ಇರುವಾಗ ಅದನ್ನು ಯಾವ ವ್ಯಕ್ತಿ ಕಳೆದುಕೊಳ್ತಾನೆ ಅಲ್ಲ, ಅವನ ಮಂದಭಾಗ್ಯನೇ ಆಗ್ತಾನೆ ಎಂಬುದಾಗಿ ತಿಳಿಯಬೇಕು. ಇನ್ನು ಸ್ನಾನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ತುಳಸಿಯ ಮೃತ್ತಿಕೆಯನ್ನು ಕಡ್ಡಾಯವಾಗಿ ಹಚ್ಚಿಕೊಂಡೇ ಸ್ನಾನವನ್ನು ಮಾಡಬೇಕು. ಹೀಗೆ ಮಾಡುವುದರಿಂದಾಗಿ ಬ್ರಹ್ಮಹತ್ಯಾದಿ ಸಕಲ ಪಾಪಗಳು ಕೂಡ ನಾಶವಾಗುತ್ತವೆ ಎಂಬುದಾಗಿ ಹೇಳ್ತಾರೆ. ಕಂಠದಲ್ಲಿ ಸದಾ ತುಳಸಿಯ ಮಾಲೆಯನ್ನು ಧಾರಣೆ ಮಾಡಲೇಬೇಕು. ಯಾವ ದೇಹ ಅಂತನ್ನೋದು ತುಳಸಿ ಮಾಲೆಯನ್ನು ಧಾರಣೆ ಮಾಡೋದಿಲ್ಲವೋ ಅಂತಹ ದೇಹ ಅಪವಿತ್ರ. ಶೂದ್ರಾದಿಗಳ ಸ್ಪರ್ಶವಾಗ್ತಾ ಇರ್ತದೆ. ಆಫೀಸ್ಗೆ ಹೋಗ್ತೇವೆ, ಇನ್ನೊಂದು ಕಡೆಗೆ ಹೋಗ್ತೇವೆ, ಅಲ್ಲಿ ಇತರ ವ್ಯಕ್ತಿಗಳ ಸ್ಪರ್ಶ ಅಂತನ್ನೋದು ನಮಗೆ ಆಗ್ತದೆ. ಆಗ ಸಂಪರ್ಕಜನಿತ ದೋಷ ಅಂತನ್ನೋದು ಬರ್ತದೆ. ಆ ದೋಷ ಬರಬಾರದು ಅಂತಂದರೆ ಮನೆಯಿಂದ ಹೊರಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಕುತ್ತಿಗೆಯಲ್ಲಿ ತುಳಸಿಯ ಮಾಲೆಯನ್ನು ಧಾರಣೆ ಮಾಡುವುದರಿಂದಾಗಿ, ತುಳಸಿ ಮಣಿಯನ್ನು ಧಾರಣೆ ಮಾಡುವುದರಿಂದಾಗಿ ಆ ಸಂಪರ್ಕಜನಿತ ದೋಷ ಅಂತನ್ನೋದು ಕೂಡ ಪರಿಹಾರವಾಗ್ತವೆ. ಆದ್ದರಿಂದಾಗಿ ಮನೆಯಿಂದ ಹೊರಡ್ತಾ ಇರುವಾಗ ಎಚ್ಚರದಿಂದ ಈ ಒಂದು ತುಳಸಿಯ ಮಣಿಯನ್ನು ಧಾರಣೆ ಮಾಡಿ ಹೋಗುವುದು ಉಚಿತ ಎಂಬುದಾಗಿ ತಿಳಿಯಬೇಕು. ಭಗವಂತನಿಗೆ ತುಳಸಿಯನ್ನು ಸಮರ್ಪಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ತುಳಸಿ ದಳಗಳನ್ನು ಸಮರ್ಪಣೆ ಮಾಡುವುದು ಶ್ರೇಷ್ಠವಾಗಿರುವಂತಹದ್ದು. ಸಮಂಜರಿ ದಳೈರೇವ ತುಳಸ್ಯಾ ವಿಷ್ಣುಮರ್ಚಯೇತ್ ತಸ್ಯ ಪುಣ್ಯ ಫಲಂ ಸ್ಕಂದ ಕಥಿತುಂ ನೈವ ಶಕ್ಯತೆ ಎಂಬುದಾಗಿ ಹೇಳುತ್ತಾರೆ. ಯಾವ ವ್ಯಕ್ತಿಯು ತುಳಸಿಯ ದಳಗಳಿಂದ ಭಗವಂತನ ಆರಾಧನೆಯನ್ನು ಮಾಡ್ತಾನೆಯೋ ಅವನ ಪುಣ್ಯವನ್ನು, ಅವನಿಗೆ ಸಿಗುವಂತಹ ಪುಣ್ಯದ ಫಲವನ್ನು ವರ್ಣನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಪುಣ್ಯ ಅವನಿಗೆ ಸಿಗುತ್ತದೆ. ಬ್ರಹ್ಮಹತ್ಯಾದಯಃ ಪಾಪಾಃ ವ್ಯಾಧಯಃ ಪಾಪ ಸಂಭವಾಃ ಕುಮಂತ್ರೇಣ ಕೃತಾಯೇ ಚ ಸರ್ವೇ ನಶ್ಯಂತಿ ತತ್ರ ವೈ. ಬ್ರಹ್ಮಹತ್ಯ ಮೊದಲಾಗಿರತಕ್ಕಂತಹ ಸಕಲ ಪಾಪಗಳು, ಪಾಪ ಮೂಲಕವಾಗಿ ಬಂದಿರುವಂತಹ ದೈಹಿಕವಾದ ರೋಗಗಳು ಎಲ್ಲವುಗಳು ಕೂಡ ತುಳಸಿಯ ದರ್ಶನದಿಂದ, ತುಳಸಿಯ ಸ್ಪರ್ಶದಿಂದ, ತುಳಸಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದರಿಂದಾಗಿ ಪರಿಹಾರವಾಗ್ತವೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆದ್ದರಿಂದ ಕಲಿಯುಗದಲ್ಲಿ ವಿಶೇಷವಾಗಿ ತುಳಸಿಯ ಪೂಜೆ, ತುಳಸಿಯ ಕೀರ್ತನೆ, ತುಳಸಿಯ ಧ್ಯಾನ, ತುಳಸಿಯ ಬೆಳೆಸುವಿಕೆ ಇವುಗಳನ್ನು ಅವಶ್ಯ ಮಾಡಬೇಕು. ತುಳಸಿಯ ಧಾರಣೆಯನ್ನು ಕೂಡ ಮಾಡಬೇಕು. ಇನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.
ಸ್ತ್ರೀಯರು ತುಳಸಿಯನ್ನು ತಲೆಯಲ್ಲಿ ಧಾರಣೆ ಮಾಡಬೇಕು ಮಾಡಬಾರದು ಅಂತನ್ನುವ ಪ್ರಶ್ನೆ ಇರ್ತದೆ. ಆದರೆ ಕೇವಲ ತುಳಸಿಯನ್ನು ಧಾರಣೆ ಮಾಡುವುದಕ್ಕಿಂತ ತುಳಸಿ ಸಹಿತವಾದ ಹೂವನ್ನು ದೇವರಿಗೆ ಸಮರ್ಪಣೆ ಮಾಡಿದಾಗ ಆ ತುಳಸಿ ಸಹಿತವಾದ ಹೂವು ಏನಿರ್ತದಲ್ಲ, ಕಟ್ಟಿದ ಹೂವು, ಅದನ್ನು ಅವಶ್ಯವಾಗಿ ತಲೆಯಲ್ಲಿ ಧಾರಣ ಮಾಡಬಹುದು ಎಂಬುದಾಗಿಯೂ ಕೂಡ ಹೇಳಿದ್ದಾರೆ. ಪುರುಷರು ವಿಶೇಷವಾಗಿ ತಮ್ಮ ಒಂದು ಶಿಖೆಯಲ್ಲಿ ತುಳಸಿಯನ್ನು ಧಾರಣೆ ಮಾಡಬೇಕು. ಶಿಖಾಯಾಂ ತುಳಸೀಂ ಕೃತ್ವಾ ಯಸ್ತು ಪ್ರಾಣಾನ್ ಪರಿತ್ಯಜೇತ್ ದುಷ್ಕೃತಾಘಾತ್ ವಿನಿರ್ಮುಕ್ತಃ ಸ್ವರ್ಗಮೇತಿ ನಿರಾಮಯಂ. ನಿತ್ಯದಲ್ಲಿ ಧಾರಣೆ ಮಾಡಬೇಕು. ಯಾವ ವ್ಯಕ್ತಿಯು ತಾನು ಪರಂಧಾಮಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ತನ್ನ ತಲೆಯ ಶಿಖೆಯದಲ್ಲಿ ತುಳಸಿಯ ದಳಗಳು ಇರುತ್ತವೆಯೋ ಅವನು, ಆ ವ್ಯಕ್ತಿ ತಾನು ಮಾಡಿರುವಂಥ ಎಲ್ಲ ಪಾಪಗಳನ್ನು ಕಳೆದುಕೊಳ್ತಾನೆ. ನೇರವಾಗಿ ಸ್ವರ್ಗಲೋಕವನ್ನೇ ಅವನು ಹೊಂದುತ್ತಾನೆ, ನರಕವನ್ನು ಅವನು ನೋಡೋದೇ ಇಲ್ಲ ಎಂಬುದಾಗಿ ಹೇಳಿದ್ದಾರೆ. ತುಳಸಿಯ ದರ್ಶನ ಮಾಡಿಕೊಳ್ಳುವುದರಿಂದಾಗಿ ಗೋದಾನ ಮಾಡಿದ ಪುಣ್ಯ ಬರ್ತದೆ ಎಂಬುದಾಗಿ ಹೇಳಿದ್ದಾರೆ. ತುಳಸಿಯನ್ನು ತೆಗೆಯೋದರಿಂದಲೇ ಪುಣ್ಯ ಬರ್ತದೆ. ಕೆಲವು ಜನ ಏನು ಮಾಡ್ತಿರ್ತಾರೆ ಅಂತಂದರೆ ತುಳಸಿಯನ್ನು ತೆಗಿತಾರೆ, ತೆಗೆದು ಅವರ ಮನೆಯಲ್ಲಿ ಪಾಪ ನಿತ್ಯದಲ್ಲಿ ಪೂಜೆ ನಡೀತಾ ಇರೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ, ಎಲ್ಲಿ ಪೂಜಾ ನಡೀತಾ ಇರ್ತದೋ ಅವರ ಮನೆಗೆ ಹೋಗಿ ಕೊಡ್ತಾರೆ, ಅಥವಾ ದೇವಸ್ಥಾನಗಳಿಗೆ ಹೋಗಿ ತುಳಸಿಯನ್ನು ತೆಗೆದುಕೊಡ್ತಾರೆ. ಹೀಗೆ ತುಳಸಿಯನ್ನು ದೇವರ ಪೂಜೆಗಾಗಿ ತೆಗೆಯೋದರಿಂದಲೇ ಭಾರಿ ಪುಣ್ಯ ಬರ್ತದೆ ಎಂಬುದಾಗಿ ಹೇಳಿದ್ದಾರೆ. ತುಳಸಿಯನ್ನು ದೇವಲೋಕದಲ್ಲಿಯೂ ಕೂಡ ದೇವತೆಗಳು ಪೂಜೆಯನ್ನು ಮಾಡ್ತಾರೆ. ಸರ್ವಾಭಿಃ ದೇವಪತ್ನೀಭಿಃ ಕಿನ್ನರೈಶ್ಚಾಪಿ ನಂದನೆ ದುಸ್ವಪ್ನ ನಾಶನಾರ್ಥಾಯ ಸೇವಿತಾ ತ್ವಂ ನಮೋಸ್ತುತೇ. ಎಲ್ಲ ಕಿನ್ನರರು, ದೇವತಾ ಸ್ತ್ರೀಯರು ದುಸ್ವಪ್ನ ಪರಿಹಾರಕ್ಕೋಸ್ಕರ ನಿನ್ನನ್ನು ನಂದನವನದಲ್ಲಿ ಸೇವಿಸಿದ್ದಾರೆ. ಅಂತಹ ತುಳಸಿಗೆ ನಮಸ್ಕಾರ ಎಂಬುದಾಗಿ ಹೇಳಿದ್ದಾರೆ. ಪಿತೃದೇವತೆಗಳಿಂದಲೂ ಕೂಡ ವಂದ್ಯಳಾಗಿದ್ದಾಳೆ. ಧರ್ಮಾರಣ್ಯೇ ಗಯಾಯಾಂಚ ಸೇವಿತಾ ಪಿತೃಭಿಸ್ವಯಂ ಸೇವಿತಾ ತುಳಸೀ ಪುಣ್ಯ ಆತ್ಮನೋ ಹಿತಮಿಚ್ಛತ. ರಾಮಚಂದ್ರ ದೇವರು ಕೂಡ ತುಳಸಿಯನ್ನು ಪ್ರಾರ್ಥನೆ ಮಾಡಿದ, ತುಳಸಿಯನ್ನು ಬೇಡಿದ ಅಂತನ್ನುವುದನ್ನು ನಾವು ಕೇಳುತ್ತೇವೆ. ದಂಡಕಾರಣ್ಯದಲ್ಲಿ ರಾಮಚಂದ್ರ ದೇವರು ತುಳಸಿ ಗಿಡವನ್ನು ನೆಟ್ತಾನೆ. ಲಕ್ಷ್ಮಣನು ಕೂಡ ಆರಾಧನೆ ಮಾಡಿದ, ಸೀತಾದೇವಿಯು ಕೂಡ ಬೆಳೆಸಿ ರಕ್ಷಿಸಿದಳು ಅಂತನ್ನುವುದನ್ನು ನಾವು ಕೇಳ್ತೇವೆ. ರೋಪಿತಾ ರಾಮಚಂದ್ರೇಣ ಸೇವಿತಾ ಲಕ್ಷ್ಮಣೇನ ಚ ಸೀತೆಯ ಪಾಲಿತಾ ಭಕ್ತಿಯ ತುಳಸಿ ದಂಡಕೇವನೇ. ಹನುಮಂತ ದೇವರು ಕೂಡ ತುಳಸಿಯ ಸೇವೆಯನ್ನು ಮಾಡಿದ್ದಾರೆ ಅಂತನ್ನೋದು ಬರ್ತದೆ. ಪ್ರಣಮ್ಯ ತುಳಸೀಂ ದೇವೀಂ ಸಾಗರೋತ್ಕ್ರಮಣಂ ಕೃತಕಾರ್ಯ ಪ್ರಹೃಷ್ಟಶ್ಚ ಹನುಮಾನ್ ಪುನರಾಗತಃ. ಹನುಮಂತನು ತುಳಸಿಯನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿದ. ಇಲ್ಲಿ ತುಳಸಿಯನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿದ ಅಂತಂದರೆ ತುಳಸಿ ರೂಪವನ್ನು ಧಾರಣೆ ಮಾಡಿರುವಂತಹ ಲಕ್ಷ್ಮೀ ದೇವಿಯನ್ನು ನಮಸ್ಕಾರ ಮಾಡಿದ ಎಂಬುದಾಗಿ ತಿಳಿದುಕೊಳ್ಳಬೇಕು. ನಮಸ್ಕಾರ ಮಾಡಿ ಸಾಗರವನ್ನು ದಾಟಿದ, ಸಮುದ್ರ ಲಂಘನವನ್ನು ಮಾಡಿದ. ಆದ್ದರಿಂದಾಗಿ ಅವನಿಗೆ ಹನುಮಂತ ದೇವರಿಗೆ ಕಾರ್ಯಸಿದ್ಧಿ ಅಂತನೋದ ಆಯಿತು. ಮತ್ತು ಸಂತೋಷದಿಂದ ಮರಳಿ ಬಂದ ಅಂತನೋದನ್ನು ಕೂಡ ನಾವು ಕೇಳುತ್ತೇವೆ. ತುಳಸಿ ಗ್ರಹಣದಿಂದಾಗಿ ಬ್ರಹ್ಮಹತ್ಯ ಪಾಪ ಪರಿಹಾರವಾಗ್ತದೆ ಅಂತನೋದು ಈಗಾಗಲೇ ತಿಳಿದಿದ್ದೇವೆ. ತುಳಸಿ ದಳದ ಮೇಲೆ ಬಿದ್ದ ನೀರನ್ನು ಕುಡಿಯೋದರಿಂದಾಗಿ ನಮಗೆ ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪಗಳು ಪರಿಹಾರವಾಗ್ತವೆ. ತುಳಸಿ ದಳದ ಮೇಲೆ ಬಿದ್ದ ನೀರನ್ನು ಶಿರಸ್ಸಿನ ಮೇಲೆ ಧಾರಣೆ ಮಾಡಬೇಕು ಎಂಬುದಾಗಿಯೂ ಕೂಡ ಹೇಳಿದ್ದಾರೆ. ಹೀಗೆ ತುಳಸಿ ಅಂತನೋದು ಸಕಲ ಪಾಪ ಪರಿಹಾರಕ ಎಂಬುದಾಗಿ ಹೇಳಿ ಕೊನೆಯ ಪಕ್ಷ ತುಳಸಿಯ ನಾಮಸ್ಮರಣೆ ಮಾಡುವುದರಿಂದಲೂ ಕೂಡ ಫಲವಿದೆ ಅಂತ ಹೇಳ್ತಾರೆ. ತುಳಸಿ ನಾಮ ಮಾತ್ರೇಣ ದೇವಾ ಯಚ್ಛಂತಿ ವಾಂಛಿತಂ ಗರ್ಹಾಣಾಮಪಿ ದೇವೇಶೋ ಮುಕ್ತಿಂ ಯಚ್ಛತಿ ದೇಹಿನಾಂ. ತುಳಸಿಯ ಹೆಸರನ್ನು ಹೇಳಿದ ಮಾತ್ರದಿಂದಲೇ ದೇವತೆಗಳು ಇಷ್ಟಾರ್ಥವನ್ನು ಕೊಡುತ್ತಾರೆ. ವಂದಿತನಾಗಿದ್ದರೂ ವಿಷ್ಣು ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಹೀಗೆ ವಿಶೇಷವಾಗಿ ತುಳಸಿಯ ಚಿಂತನೆಯನ್ನು ಮಾಡಿ ತುಳಸಿಯ ಆರಾಧನೆಯನ್ನು ಮಾಡುವುದರಿಂದಾಗಿ ದೇವರು, ಗುರುಗಳು, ಭಗವಂತ ಪ್ರೀತನಾಗ್ತಾನೆ. ಹೀಗೆ ತುಳಸಿಯ ಬಗ್ಗೆ ಸಂಕ್ಷಿಪ್ತವಾಗಿ ಯಥಾಶಕ್ತಿ ಯಥಾಮತಿ ತಿಳಿದುಕೊಂಡಿದ್ದೇವೆ. ಹೇಳಬೇಕಾಗಿರತಕ್ಕಂಥ ವಿಷಯ ಬಹಳ ಇದೆ. ತುಳಸಿಯ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ವಾರ ಅದರ ಬಗ್ಗೆ ಪ್ರವಚನವನ್ನು ಮಾಡಬಹುದು. ಆದರೆ ಸಮಯ ಅಂತನೋದು ಇಲ್ಲ ಅಂತನ್ನುವ ಒಂದು ಉದ್ದೇಶದಿಂದ ಉತ್ಥಾನ ದ್ವಾದಶಿ ಬರ್ತಾ ಇದೆ. ಉತ್ಥಾನ ದ್ವಾದಶಿಯ ದಿನ ತುಳಸಿಯ ಆರಾಧನೆಯನ್ನು ನಾವು ಮಾಡ್ತಾ ಇರ್ತೇವೆ, ವಿವಾಹವನ್ನು ಮಾಡ್ತಾ ಇರ್ತೇವೆ. ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸರಿಯಾಗಿ ಜ್ಞಾನವನ್ನು ಮಾಡಿಕೊಂಡು ಹಾಗೆ ಚಿಂತನೆ ಮಾಡಿ ನಾವು ಕರ್ಮವನ್ನು ಆಚರಣೆ ಮಾಡಿದಾಗ ಹೆಚ್ಚು ಫಲವನ್ನು ಕೊಡ್ತದೆ ಅಂತನೋ ಉದ್ದೇಶದಿಂದ ಸಂಕ್ಷಿಪ್ತವಾಗಿ ತುಳಸಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ.
ಹೀಗೆ ತಿಳಿದುಕೊಂಡು ನಿಮಗೆ ತಿಳಿದಿರುವಂಥ ವಿಷಯವನ್ನು 4 ಜನರ ಹತ್ತಿರ ಹಂಚಿಕೊಂಡು ಅವರು ಕೂಡ ತುಳಸಿಯ ಬಗ್ಗೆ ಸರಿಯಾಗಿರುವಂತಹ ಜ್ಞಾನವನ್ನು ಮಾಡಿಕೊಂಡು ದೇವರ ಜೊತೆಗೆ ವಿವಾಹವನ್ನು ಮಾಡಿಸಲಿ ಎಂಬುದಾಗಿ ಹೇಳ್ತಾ 2 ಮಾತುಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂಬರಣೀಪತಿಯಾಗಿರುವಂತಹ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಮಧ್ಯೇಶಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು. ವೇದವ್ಯಾಸ ವಿದ್ಯಾಪೀಠ ಮಲ್ಕಾಜ್ಗಿರಿ ಇದು ಯೂಟ್ಯೂಬ್ ಚಾನಲ್ ಇದೆ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಎಲ್ಲ ತತ್ವಗಳನ್ನು ಬೇರೆ ಜನರ ಹತ್ರ ಜಿಜ್ಞಾಸುಗಳು ಯಾರಿದ್ದಾರೆ ಅವರ ಹತ್ರ ಹಂಚಿಕೊಳ್ಳಿ. ಇದರಿಂದ ಅವರಿಗೂ ಕೂಡ ಸರಿಯಾಗಿರುವಂತಹ ತತ್ವ ತಿಳಿದು ಮೋಕ್ಷದ ಮಾರ್ಗದಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.